ಅಧಿಕಾರ ಹಂಚಿಕೆಯ ಕದನ ಹೈಕಮಾಂಡ್ ಸ್ಪಷ್ಟನೆ ಕೊಡಲಿ. ಕಾಂಗ್ರೆಸ್ ವರಿಷ್ಠರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಲಿ. ಕಾಂಗ್ರೆಸ್ ವರಿಷ್ಠರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಒತ್ತಾಯವನ್ನ ಮಾಡಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ಸ್ಪಷ್ಟತೆ ಬೇಕಿದೆ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ದೇವೆ. ಹೈಕಮಾಂಡ್ ಸ್ಪಷ್ಟತೆ ಕೊಡ್ಲಿ ಅಂತ ಹೇಳಲು ಹೋಗಿದ್ವಿ ನಾವು. ಕುದುರೆ ವ್ಯಾಪಾರ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿದೆ. ಅಶೋಕ್ಗೆ ಮಾತನಾಡೋದಕ್ಕೆ ಏನಿಲ್ಲ, ಹೀಗಾಗಿ ಮಾತನಾಡ್ತಾ ಇದ್ದಾರೆ ಈ ರೀತಿಯಾಗಿ ಕುದುರೆ ವ್ಯಾಪಾರ ಅಂತ ಹೇಳಿ. ಅಶ್ವವೇಗ ನ್ಯೂಸ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರವಾಗಿ ಸ್ಪಷ್ಟತೆ ಬೇಕು ಅನ್ನುವಂತಹದ್ದು ಅನೇಕ ಶಾಸಕರುಗಳು ಹೇಳ್ತಾ ಇರುವಂತಹ ಮಾತು. ಈ ಸಂಬಂಧ ದೆಹಲಿಗೂ ಕೂಡ ಒಂದಿಷ್ಟು ಶಾಸಕರು ಹೋಗಿದ್ರು. ನಮ್ಮ ಜೊತೆಗೆ ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಹಿಂದೆ ಒಂದು 9 ಜನ ಹೋಗಿದ್ರು, ಈಗ ನೀವು ಒಂದು 6-7 ಜನ ಹೋಗಿದ್ರಿ. ಭೇಟಿ ಆದ್ರ ಇಲ್ವಾ ಸರ್? ಯಾರನ್ನಾದ್ರು ಭೇಟಿ ಆಗಿದ್ದೀವಿ. ಸ್ಪಷ್ಟತೆ ಬೇಕು ಅನ್ನುವಂತಹದ್ದು ನಿಮ್ಮೆಲ್ಲರ ವಾದ. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಇದು ಅನ್ನುವಂಥದ್ದು. ಅಲ್ಲಿಗೆ ಸ್ಪಷ್ಟ ಆಗ್ತಾ ಇದೆ, ಹೌದು ಮಾತುಕತೆ ನಡೆದಿತ್ತು ಅನ್ನುವಂತಹದ್ದು. ಅದನ್ನೇ ಕೇಳಲಿಕ್ಕೆ ನಾವು ಹೋಗಿದ್ದು. ಆಗಿದ್ಯಾ ಇಲ್ವಾ? ಆಗಿದ್ರೆ ಆಗಿದೆ, ಆಗಿಲ್ಲ ಅಂದ್ರೆ ಆಗಿಲ್ಲ. ಇದಕ್ಕೊಂದು ಅಂತಿಮವಾದಂಥ ತೆರೆಯನ್ನು ಎಳಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಮತ್ತೆ ಮನವಿಯನ್ನು ಮಾಡಲಿಕ್ಕೆ, ಒತ್ತಾಯ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಹೈಕಮಾಂಡಲ್ಲಿ ಮನವಿಯನ್ನು ಮಾಡಲಿಕ್ಕೆ ಹೋಗಿದ್ದು. ಹೋಗಿದ್ದಂತಹ ಅಷ್ಟು ಶಾಸಕರುಗಳು ಡಿ.ಕೆ.ಶಿ ಅವರ ಬೆಂಬಲಿತ ಶಾಸಕರು ಅನ್ನುವಂತಹದನ್ನ ಒಂದ್ ರೀತಿ ಪೋಟ್ರೆ ಮಾಡಿದ್ದಂತಹದ್ದು. ಡಿ.ಕೆ.ಶಿ ಅವರೇ ಇವರನ್ನ ಕಳಿಸಿದ್ದು ಒತ್ತಾಯ ಪೂರ್ವಕವಾಗಿ. ತಮ್ಮ ಬೇಡಿಕೆ ಏನಿದೆ, ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ವ್ಯವಸ್ಥಿತ ಅಂದ್ರೆ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗಕ್ಕೆ ಅವರಿಗೆ ಕೊಟ್ರೆ ಅನುಕೂಲ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲೇ ಕೇಳೋದಿಕ್ಕೆ ಹೋಗಿದ್ದು ಅನ್ನುವಂತಹದ್ದಿದೆ. ನಿಜನಾ ಸರ್? ನಾವು ಈಗಾಗಲೇ ಹೇಳಿದ್ದೀವಿ ನಿಮಗೆ. ಡಿ.ಕೆ.ಶಿ ಅವರು ನಮಗೇನು ಹೇಳಲಿಲ್ಲ. ಡಿ.ಕೆ.ಶಿ ಅವರು ನಮ್ಗೆ ಯಾವತ್ತೂ ಕೂಡ ನೀವು ಬಹಿರಂಗವಾಗಿ ಮಾತಾಡಬೇಡಿ, ಎಲ್ಲೂ ಕೂಡ ಬಹಿರಂಗ ಚರ್ಚೆ ಮಾಡಬೇಡಿ ಅಂತಕ್ಕಂಥ ಆದೇಶ ಕೊಟ್ಟಿರ್ತಕ್ಕಂಥದ್ದು. ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಅವರು. ಅವ್ರು ಯಾವತ್ತೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಪಕ್ಷಕ್ಕೆ ಮುಜುಗರ ಬರ್ತಕ್ಕಂಥ ಚಟುವಟಿಕೆ ಅವ್ರು ಮಾಡಿಲ್ಲ. ಬಟ್ ನಮ್ಮಲ್ಲಿ ನಮ್ಗೇನಂದರೆ ಇದೇನೋ ನಡೀತಾ ಇದೆಯಲ್ಲ, ನೀವು ಮಾಧ್ಯಮಗಳವರೇ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ ಇದನ್ನು. ನಿಮ್ಮ ಸೃಷ್ಟಿನ ಸತ್ಯನ ಸುಳ್ಳು ಅಂತ ಕೇಳಲಿಕ್ಕೆ ಹೋಗಿದ್ದೋ ನಾವು ಅಷ್ಟೇ. ಕೇಳ್ಬಿಟ್ಟು ಅದಕ್ಕೆ ಒಂದು ಅಂತಿಮವಾದಂಥ ರೂಪ ಕೊಡಿ, ಇಲ್ಲ ಇಲ್ಲ ಹೌದು ಹೌದು ಎರಡರಲ್ಲೊಂದು ರೂಪ ಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ದು ಅಷ್ಟೇ. ಹೈಕಮಾಂಡ್ ಇಷ್ಟೇ ಯಾಕೆ ತಡ ಮಾಡ್ತಿದೆ ಅಂತದ್ದು ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಂತಹ ಸಮಯದಲ್ಲಿ ಹೈಕಮಾಂಡ್ ನೋಡುತ್ತೆ ಅನ್ನುವಂತಹ ಮಾತು ವಿಪಕ್ಷಗಳ ಬಾಯಿಗೆ ಆಹಾರವಾಯ್ತು. ಇವ್ರಾಗಾದ್ರೆ ಹೈಕಮಾಂಡ್ ಅಲ್ಲ ಅನ್ನುವಂತಹದ್ದು ಒಂದು ವಿಚಾರ. ಮತ್ತೊಂದು ಕಡೆ ಪ್ರತಿ ದಿನವೂ ಕೂಡ ನೀವು ಒತ್ತಾಯ ಮಾಡ್ತಾನೆ ಇದ್ದೀರಿ, ಸ್ಪಷ್ಟತೆ, ಮಧ್ಯಸ್ಥಿಕೆ ವಹಿಸಿ ಸ್ಪಷ್ಟತೆ ಕೊಡಿ ಅನ್ನುವಂಥದ್ದು. ಯಾಕೆ ಹೈಕಮಾಂಡ್ ತಡ ಮಾಡ್ತಿದೆ ಅನ್ನುವಂಥದ್ದು ಇಲ್ಲಿ ಬಂದಿರೋ ಪ್ರಶ್ನೆ ಸರ್. ನೀವು ಹೈಕಮಾಂಡ್ನೇ ಕೇಳ್ಬೇಕು, ನಮ್ಮನ್ನು ಕೇಳಿದ್ರೆ ನೀವು. ಖರ್ಗೆ ಅವರು ಹೈಕಮಾಂಡ್ ಇರ್ಬೋದು, ಇದು ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಅವರು ಕರ್ನಾಟಕದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸೇರಿ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಖರ್ಗೆ ಅವರು ಅಸಮರ್ಥರು ಅಂತ ನೀವ್ಯಾರು ಕೂಡ ಭಾವಿಸ್ತಕ್ಕಂಥದ್ದಲ್ಲ. ಇದು ಕರ್ನಾಟಕದ ವಿಚಾರ, ಅವ್ರದೇ ರಾಜ್ಯದ ವಿಚಾರ ಆಗಿರೋದ್ರಿಂದ ಎಲ್ಲರೂ ಸೇರಿ ಬಗೆಹರಿಸಬೇಕು ಅಂತಕ್ಕಂಥದ್ದು ಅವರ ಮಾತಿನ ಉದ್ದೇಶ. ಅದು ಬಿಟ್ರೆ ನನ್ನ ಕೈಲಿ ಏನೂ ಆಗೋದೇ ಇಲ್ಲ, ಹೈಕಮಾಂಡ್ ಬೇರೆ ಅಂತಕ್ಕಂಥದ್ದು. ಖರ್ಗೆ ಅವರೇ ನಂಬರ್ 1 ಹೈಕಮಾಂಡು. ನಂಬರ್ 2, ನಂಬರ್ 3 ಎಲ್ಲ ಇದಾರಲ್ಲ, ಅವ್ರು ನಂಬರ್ 1 ಇದ್ದಾರೆ ಈಗ. ಖರ್ಗೆ ಅವರೇ ತೀರ್ಮಾನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇದು ಅವರ ರಾಜ್ಯದ ವಿಚಾರ. ಅದರಿಂದ ಎಲ್ಲರೂ ಸೇರಿ ತೀರ್ಮಾನ ಮಾಡ್ತೀವಿ ಅಂತಕ್ಕಂಥದ್ದು ಅವರ ಮಾತಿನ ಅರ್ಥ. ನೀವು ಈ ಸ್ಪಷ್ಟತೆಯನ್ನ ಕೊಡ್ತಿದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ನೀವು ದೆಹಲಿಗೆ ಹೋದಂತಹ ವಿಚಾರವಾಗಿ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ, ಸಚಿವ ಸಂಪುಟ ಪುನರ್ರಚನೆ ಆಗ್ತಿದೆ, ಹಾಗಾಗಿ ಕೇಳೋದಿಕ್ ಹೋಗಿದ್ದಾರೆ ಅಂತ. ನಮ್ದು ಸ್ವಾರ್ಥ ಐತೆ, ನಾವು ಅದನ್ನು ಒಂದು ಹಾಕೊಂಡು ಬಂದಿದ್ದೀವಲ್ಲ. ನಾವು ಸೀನಿಯರ್ ಇದೀವಿ, ನಮಗೂ ಕೊಡಿ ಅಂತ ಕೇಳ್ಕೊಂಡ್ ಬಂದಿದ್ದೀವಿ. ವಿಪಕ್ಷಗಳು ಇದನ್ನ ಕುದುರೆ ವ್ಯಾಪಾರ ಅಂತಿದ್ದಾರೆ. ಪಾಪ, ಯಾರು ಕುದುರೆ ವ್ಯಾಪಾರ ಮಾಡ್ತಾರೋ ಅವ್ರಿಗೆ ಇದು ಕುದುರೆ ವ್ಯಾಪಾರನೇ. ಯಾರು ಕುದುರೆ ವ್ಯಾಪಾರ ಮಾಡಲ್ಲ ಅವ್ರಿಗೆ ಇದು ಕುದುರೆ ವ್ಯಾಪಾರ ಅಲ್ಲ. ಕುದುರೆ ವ್ಯಾಪಾರ ಮಾಡ್ಬೇಕಾದ್ರೆ ಹೈಕಮಾಂಡ್ ಹತ್ರ ಹೋಗಿ ಕುದುರೆ ವ್ಯಾಪಾರ ಮಾಡ್ತಾರೆ ಯಾರಾದ್ರೂ? ವಿಪಕ್ಷದ ನಾಯಕರು ಹೇಳಿದಾರ? ಯಾರು ಹೇಳಿರ್ತಕ್ಕಂಥದ್ದು? ಅಶೋಕ್ ಅವರ ಪಾಪ, ಅವ್ರಿಗೆ ಇನ್ನೇನು ಇಲ್ಲ. ಅವರ ಬತ್ತಳಿಕೆಯಲ್ಲಿ ಯಾವ ಬಾಣಗಳು ಇಲ್ಲ. ಅವರು ಪಾಪ ಇದನ್ನು ಉಪಯೋಗಿಸ್ಲಿ ಬಿಡಿ, ಏನು ತೊಂದರೆ ಇಲ್ಲ. ಕುದುರೆ ವ್ಯಾಪಾರ ಮಾಡ್ತಕ್ಕಂಥದ್ದು ಬಿಜೆಪಿಯವರ ಗುಣ, ಮತ್ತೆ ಬಿಜೆಪಿಯವರಿಂದ ಅದು ಶುರುವಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿ ಈ ಕುದುರೆ ವ್ಯಾಪಾರ ಇಲ್ಲ. ಇದಿಷ್ಟು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರ ಮತ್ತು ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.